ಸ್ನೇಹಿತರೆ ನಮಸ್ಕಾರ. 2025ರ ವರ್ಷ ಕಳೆಯಿತು, 2026ರ ವರ್ಷ ಬಂದಿದೆ. ಈ ಹೊಸ ವರ್ಷ ಹೇಗಿದೆ ಇದರಲ್ಲಿ ಈಗ ನಾನು ಹೇಳೋದು ಹೊರಟಿರೋದು ಧನುರ್ ರಾಶಿಯವರ ಬಗ್ಗೆ. ಮೊದಲನೇದಾಗಿ ಇದೇನು ನಿಮ್ಮ ಈ ವರ್ಷದ ಒಂದು ಸಂಪೂರ್ಣವಾದಂಥ ಭವಿಷ್ಯ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಕೇವಲ ರಾಶಿಯನ್ನು ಆಧರಿಸಿ ಯಾರ ಭವಿಷ್ಯವನ್ನು ಕೂಡ ಕಂಪ್ಲೀಟ್ ಆಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೋಚರ ಫಲದ ಆಧಾರದಲ್ಲಿ ಈ ವರ್ಷ ನಿಮಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದಾ ಇಲ್ವಾ ಅನ್ನೋದನ್ನು ಹೇಳ್ಬೋದಷ್ಟೇ. ಅದರಲ್ಲೂ ಕೂಡ ಗೋಚರ ಫಲ ಕೂಡ 20-30% ಅಪ್ಲೈ ಆಗುತ್ತೆ ಅಂತ ಎಲ್ಲ ಜ್ಯೋತಿಷ್ಯ ವಿದ್ವಾಂಸರು ಹೇಳ್ತಾರೆ, ಒಪ್ತಾರೆ ಕೂಡ. ಸೊ ಹಂಗಾಗಿ ಈ ಗೋಚರ ಫಲ ಅಥವಾ ಈ ರಾಶಿ ಫಲ ಅಂತ ಏನಿದೆಯೋ ಇದೇ ನಿಮ್ಮ ಸಂಪೂರ್ಣವಾದಂಥ ಭವಿಷ್ಯ, ಇದೇ ನಿಮ್ಮ ಈ ವರ್ಷದ ಸಂಪೂರ್ಣವಾದಂಥ ಫಲ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ಒಬ್ಬರ ಭವಿಷ್ಯವನ್ನು ಕಂಪ್ಲೀಟಾಗಿ ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಅವರ ಜಾತಕ ಜನ್ಮಕುಂಡಲಿ ಬೇಕೇ ಬೇಕು. ಜನ್ಮಕುಂಡಲಿಯಲ್ಲಿ ಗ್ರಹಗಳ ಪೊಸಿಷನ್ ಹೇಗಿದೆ, ಜೊತೆಗೆ ಈಗ ನಡೀತಾ ಇರುವಂಥ ದಶೆ ಯಾವುದು, ದಶೆಯ ಅಧಿಪತಿ ಗ್ರಹ ಯಾವುದು, ಆ ಅಧಿಪತಿ ಗ್ರಹ ಎಲ್ಲಿ ಸ್ಥಿತ ಆಗಿದೆ, ಅಂತರದಶೆ ಯಾವುದು, ಷಡ್ಬಲ ಎಷ್ಟಿದೆ, ಯಾವ ನಕ್ಷತ್ರದಲ್ಲಿ ಆ ಪ್ಲಾನೆಟ್ ಸ್ಥಿತ ಆಗಿದೆ, ಸೊ ನವಾಂಶದಲ್ಲಿ ಅದರ ಸ್ಥಿತಿ ಹೇಗಿದೆ, ಹೀಗೆ ತುಂಬ ವಿಚಾರಗಳನ್ನು ಪ್ರಿಡಿಕ್ಷನ್ನಲ್ಲಿ ತರಬೇಕಾಗುತ್ತೆ. ಸೊ ಕೇವಲ ಒಂದು ರಾಶಿಯಿಂದ ಅದು ಸಂಚಾರದಲ್ಲಿರುವಂಥ ಒಂದು ಪ್ಲಾನೆಟ್ಟು ಅದನ್ನು ನೋಡಿ ಈ ಕಂಪ್ಲೀಟ್ ಪ್ರಿಡಿಕ್ಷನ್ ಅಂತ ಮಾಡೋದು ಜ್ಯೋತಿಷ್ಯದಲ್ಲಿ ಅಂಥ ಪದ್ಧತಿ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಧಾನವಾಗಿ ಪಾತ್ರ ವಹಿಸೋದು ಸದ್ಯ ನಡೀತಾ ಇರುವಂಥ ದಶೆಗಳೇ. ದಶೆಯ ಜೊತೆಗೆ ಗೋಚರ ಫಲವನ್ನು ಅನ್ವಯಿಸೋದು ಜ್ಯೋತಿಷ್ಯದ ಒಂದು ಪದ್ಧತಿ ಅಷ್ಟೇ. ಅಂದರೆ ಗೋಚರ ಫಲ ಅನ್ನುವಂಥದ್ದು ಏನಿದೆ ಅದೊಂದು ಟೂಲ್ ಅಷ್ಟೇ. ಸೊ ಅದೇ ಕಂಪ್ಲೀಟ್ ಭವಿಷ್ಯ ಆಗಲ್ಲ. ಲಾಜಿಕಲಿ ನೋಡಿದ್ರೂ ಕೂಡ ಈಗ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಅಂದಾಜು ಪ್ರಕಾರ. ಸೊ ನಾವೀಗ 12 ರಾಶಿಗಳನ್ನು 140 ಕೋಟಿ ಜನರಿಗೆ ನಾವೀಗ ಡಿವೈಡ್ ಮಾಡಿದ್ರೂ ಕೂಡ 11 ಕೋಟಿ ಜನರಿಗೆ ಒಂದೇ ರಾಶಿ ಬರ್ತದೆ, ಹೆಚ್ಚು ಕಡಿಮೆ ಸರಾಸರಿ. ಸೊ ಈ 11 ಕೋಟಿ ಜನರ ಜೀವನವು ಒಂದೇ ಥರದಲ್ಲಿ ಇರ್ತದಾ ಅಂತ. ಸೊ ಹಂಗಾಗಿ ಈ ರಾಶಿಯಿಂದ ನೋಡುವಂಥ ಅಥವಾ ರಾಶಿಯಿಂದ ಹೇಳುವಂಥ ಪ್ರಿಡಿಕ್ಷನ್ನು ಇದು ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2026ರಲ್ಲಿ ಗೋಚರ ಫಲ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ಪ್ರಧಾನವಾಗಿ 2 ಗ್ರಹಗಳನ್ನು ತಗೊಳ್ಳಲಾಗುತ್ತೆ, ಒಂದು ಶನಿ ಮತ್ತೊಂದು ಗುರು. ಸೊ ಉಳಿದ ಗ್ರಹಗಳು ಪ್ರತಿ ತಿಂಗಳು ಬದಲಾಗುತ್ತೆ, ಕೆಲವೊಂದು ಪ್ಲಾನೆಟ್ಸು 1.5 ತಿಂಗಳು ತಗೊಳ್ಳುತ್ತೆ. ಸೊ ಇದನ್ನು ನಾವು ವಾರ್ಷಿಕ ಫಲಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸದ್ಯ ಈಗ ಶನಿ, ಇದರಲ್ಲಿ ಈಗ ಶನಿ ತಗೊಂಡ್ರೆ ಶನಿ ಬಂದು ಮೀನ ರಾಶಿಯಲ್ಲಿದೆ. ಈ ವರ್ಷಾಂತ್ಯದವರೆಗೂ ಕೂಡ ಮೀನರಾಶಿಯಲ್ಲೇ ಇರ್ತದೆ. ಇನ್ನು ಧನುರಾಶಿಯವರಿಗೆ ಶನಿ ಬಂದು 4ನೇ ಭಾವಕ್ಕೆ ಬರ್ತದೆ. ಸೊ 4ನೇ ಭಾವದಲ್ಲಿರುವಂಥ ಶನಿಯ ಪೊಸಿಷನ್ ನೆಗೆಟಿವ್ ಅಂತ ಪರಿಗಣಿಸಲ್ಪಡುತ್ತೆ. ಮುಖ್ಯವಾಗಿ ಇದು ಮಾನಸಿಕ ಒಂದು ಶಾಂತಿ ಅಂದರೆ ಪೀಸ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವೋ, ಸೊ ಈ ವಿಚಾರದಲ್ಲಿ, ತಾಯಿಯ ವಿಚಾರದಲ್ಲಿ, ಮತ್ತು ಲ್ಯಾಂಡ್ ಏನು ಭೂಮಿ ಮತ್ತು ಇಂಥ ವಿಚಾರಗಳಲ್ಲಿ ಇದು ಕೆಲವೊಂದು ನೆಗೆಟಿವ್ ಎಫೆಕ್ಟ್ಗಳನ್ನು ಕೊಡುವಂಥ ಸಾಧ್ಯತೆಗಳು ಇರ್ತದೆ. ಭೂಮಿ ಖರೀದಿ, ಇಂಥ ವಿಚಾರಗಳು, ಮನೆ ಕಟ್ಟಿಸುವಂಥದ್ದು, ಇಂಥದ್ದೆಲ್ಲ ಬಂದಾಗ ವಾಹನ ಖರೀದಿ, ಇಂಥ ವಿಚಾರಗಳಲ್ಲೆಲ್ಲ ಇದು ಪಾಸಿಟಿವ್ ಆಗಿಲ್ಲ. ಇನ್ನು ಗುರುವಿನ ವಿಚಾರಕ್ಕೆ ಬರೋದಾದರೆ ಗುರು ಬಂದು ಸದ್ಯ ಮಿಥುನ ರಾಶಿಯಲ್ಲಿದೆ. ಮಿಥುನ ರಾಶಿಯಲ್ಲಿರೋದ್ರಿಂದಾಗಿ ಧನುರ್ ರಾಶಿಯವರಿಗೆ ಗುರುಬಲ ಇದೆ ಅಂತ ಅರ್ಥ. ಸೊ ಮುಂದಿನ ಜೂನ್ವರೆಗೂ ಗುರುಬಲ ಇರ್ತದೆ. ಜೂನ್ನಲ್ಲಿ ರಾಶಿ ಬದಲಾವಣೆ ಆಗೋದ್ರಿಂದಾಗಿ ಧನುರ್ ರಾಶಿಯವರಿಗೆ ಜೂನ್ ನಂತರ ಗುರುಬಲ ಇರೋದಿಲ್ಲ. ಈಗ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧನುರ್ ರಾಶಿಯವರು ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಜೂನ್ ಒಳಗಡೆ ಪ್ರಶಸ್ತವಾಗಿದೆ, ಜೂನ್ ನಂತರ ಗುರುಬಲ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಅದರ ಒಳಗಡೆನೆ ಏನಾದರೂ ಪ್ಲಾನಿಂಗ್ ಮಾಡೋದಿದ್ರೆ ಅದರ ಒಳಗಡೆನೆ ಮಾಡೋದು ಸೂಕ್ತ. ಇನ್ನು ರಾಹು ಕೇತು 1.5 ವರ್ಷಗಳಿಗೆ ಒಂದ್ಸಲ ರಾಶಿ ಬದಲಾವಣೆ ಮಾಡ್ತವೆ. ಸೊ ರಾಹು ಬಂದು ಸದ್ಯ ಕುಂಭದಲ್ಲಿದೆ, ಕೇತು ಬಂದು ಸಿಂಹದಲ್ಲಿದೆ. ಈ ವರ್ಷದ ಡಿಸೆಂಬರ್ವರೆಗೂ ಕೂಡ ರಾಹು ಕೇತು ಅದೇ ಪೊಸಿಷನ್ನಲ್ಲಿ ಇರ್ತವೆ. ಸೊ ಇದರಲ್ಲಿ ರಾಹುವಿನ ಪೊಸಿಷನ್ ಏನಿದೆಯೋ ಇದು ಪಾಸಿಟಿವ್ ಇದೆ, ಯಾಕೆಂದರೆ ಇದು 3ನೇ ಭಾವ ಆಗುತ್ತೆ. ಸೊ ಹಂಗಾಗಿ ಯಾವುದಾದ್ರೂ ನೀವು ಇನಿಷಿಯೇಟಿವ್ಗಳು ಅಂತ ತಗೊಳ್ಳುವಂಥದ್ದಿದ್ದರೆ, ಹೊಸದಾಗಿ ಆರಂಭ ಮಾಡುವಂಥ ಕಾರ್ಯಗಳು ಅಂತನ್ನುವಂಥದ್ದು ಏನಿದೆ ಇಂಥದ್ದಕ್ಕೆಲ್ಲ ಇದು ಅನುಕೂಲಕರವಾದಂಥ ಪೊಸಿಷನ್. ಇನ್ನು ಕೇತು ಬಂದು ನವಮ ಸ್ಥಾನದಲ್ಲಿದೆ. ನವಮ ಸ್ಥಾನದಲ್ಲಿರುವಂಥ ಕೇತು ಇದೇನು ತುಂಬ ಪಾಸಿಟಿವ್ ಪೊಸಿಷನ್ ಅಲ್ಲ, ಹಾಗಂತ ತೀರಾ ನೆಗೆಟಿವ್ ಪೊಸಿಷನ್ ಅಂತಲೂ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಓವರಾಲ್ ನೋಡಿದ್ರೆ ಧನುರ್ ರಾಶಿಯವರಿಗೆ ಜೂನ್ವರೆಗೂ ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಅನುಕೂಲಕರವಾಗಿಯೇ ಇದೆ. ಇನ್ನು ಮುಗಿಸೋದಕ್ಕೆ ಮೊದಲು ಒಂದು ಬಹಳ ಪ್ರಮುಖವಾದ ವಿಚಾರವನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಇದೇನು ನಾವು 2025ರಿಂದ 26ನೇ ವರ್ಷಕ್ಕೆ ಏನು ಕ್ಯಾಲೆಂಡರ್ ಇಯರ್ ಬದಲಾಗಿದೆಯೋ, ಈ ಕ್ಯಾಲೆಂಡರ್ ಏನಿದೆಯೋ ಇದು ಬಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ನಾವೇನು ಹೇಳ್ತೀವಿ, ಇದು ಗ್ರೆಗೋರಿಯನ್ ಕ್ಯಾಲೆಂಡರ್. ಇದರ ಮೂಲ ಬಂದು ಯುರೋಪ್. ಸೊ ಇದು ಜಾರಿಗೆ ಬಂದಿರೋದೇ 16ನೇ ಶತಮಾನದಿಂದ. 16ನೇ ಶತಮಾನ ಅಂದರೆ ನಾವೀಗ ಏನು 21ನೇ ಶತಮಾನದಲ್ಲಿ ಇದ್ದೀವಿ. ಅಂದರೆ ಹೆಚ್ಚು ಕಡಿಮೆ ಒಂದು 500 ವರ್ಷಗಳಿಂದ ಈ ಕ್ಯಾಲೆಂಡರ್ ಜಾರಿಯಲ್ಲಿದೆ. ಸೊ ಈ ಕ್ಯಾಲೆಂಡರ್ನಲ್ಲಿ ವರ್ಷ ಬದಲಾಗೋದಕ್ಕೂ ಏನು ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳು ಅಂತ ಏನಿದೆಯೋ ಈ ಬದಲಾವಣೆಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ನಿಮಗೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು 2025ರ ಡಿಸೆಂಬರ್ 31ರ ಪ್ಲಾನೆಟರಿ ಪೊಸಿಷನ್ಸ್. ಓಕೆ, ಇದರ ಪಕ್ಕದಲ್ಲಿರೋದು 2026ರ ಜನವರಿ 1ನೇ ತಾರೀಕು, ಅಂದರೆ ಹೊಸ ವರ್ಷದ ಮೊದಲ ದಿನದ ಪ್ಲಾನೆಟರಿ ಪೊಸಿಷನ್ಸ್. ಸೊ 25ರ ಕಡೆಯ ದಿನ, 25ರ ಏನು ವರ್ಷದ ಕೊನೆಯ ದಿನ ಏನಿದೆಯೋ
26ನೇ ವರ್ಷದ ಮೊದಲದೇನೆ ಏನಿದೆಯೋ ಎರಡರಲ್ಲೂ ಕೂಡ ಏನು ಪ್ಲಾನೆಟರಿ ಪೊಸಿಷನ್ಸ್ ಏನಿದೆಯಲ್ಲ ಸೇಮ್ ಟು ಸೇಮ್ ಇದೆ ನೋಡಿ. ಚಂದ್ರ ಸಾಮಾನ್ಯವಾಗಿ 2.5 ದಿನಕ್ಕೆ ಒಂದ್ಸಲ ರಾಶಿ ಬದಲಾವಣೆ ಮಾಡ್ತದೆ. ಆದರೆ ಇಲ್ಲಿ ಚಂದ್ರನೂ ಕೂಡ ವೃಷಭ ರಾಶಿಯಲ್ಲೇ ಇದೆ. ನೀವೀಗ 31ನೇ ತಾರೀಕಿಗೂ ವೃಷಭ ರಾಶಿಯಲ್ಲಿದೆ, 1ನೇ ತಾರೀಕಿಗೂ ವೃಷಭ ರಾಶಿಯಲ್ಲೇ ಇದೆ. ಅಂದರೆ ಚಂದ್ರ ಕೂಡ ರಾಶಿ ಬದಲಾವಣೆ ಮಾಡಿಲ್ಲ. ಸೊ ನಾವು ಫಾಲೋ ಮಾಡ್ತಾ ಇರುವಂಥ ಇಂಗ್ಲೀಷ್ ಕ್ಯಾಲೆಂಡರ್ಗೂ ಈ ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳಿಗೂ ಏನು ಬದಲಾವಣೆ ಅನ್ನೋದೇನಿದೆಯೋ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಫಾಲೋ ಮಾಡೋದು ನಮ್ಮ ಭಾರತೀಯ ಪಂಚಾಂಗವನ್ನು. ಭಾರತೀಯ ಪಂಚಾಂಗದಲ್ಲಿ ಆ್ಯಕ್ಚುಲಿ ತಿಥಿಗಳು, ನಕ್ಷತ್ರಗಳು ಇಂಥದೆಲ್ಲ ಬದಲಾವಣೆ ಆದಾಗಲೇ ವರ್ಷ, ತಿಂಗಳು, ದಿನ ಅಂತ ಬದಲಾಗೋದು. ನಾನು ಆಗಲೇ ಹೇಳ್ದಂಗೆ ಏನು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಜಾರಿಗೆ ಬಂತೋ ಇದಕ್ಕೂ ತುಂಬ ಶತಮಾನಗಳ ಹಿಂದಿನಿಂದನೇ ಭಾರತದಲ್ಲಿ ಜ್ಯೋತಿಷ್ಯ ಇದೆ. ಸೊ ಈ ಜ್ಯೋತಿಷ್ಯ ಬಂದು ಆವಾಗಲಿಂದನೂ ಫಾಲೋ ಮಾಡ್ತಾ ಬಂದಿರೋದು ಏನು ತಿಥಿ ನಕ್ಷತ್ರಗಳ ಬದಲಾವಣೆ ಅಂತ ಏನಿದೆಯೋ ಇದರ ಆಧಾರದಲ್ಲಿರುವಂಥ ಭಾರತೀಯ ಪಂಚಾಂಗವನ್ನು. ಸೊ ಭಾರತೀಯ ಪಂಚಾಂಗದ ಪ್ರಕಾರ ನಮ್ಮ ವರ್ಷ ಬದಲಾಗೋದು ಯುಗಾದಿಗೆ. ಸೊ ಅದರಂತೆ ನಮ್ಮ ಹೊಸ ವರ್ಷ ಬದಲಾವಣೆ ಆಗೋದು ಕೂಡ ಭಾರತದಲ್ಲಿ ಬದಲಾವಣೆ ಆಗೋದು ಯುಗಾದಿಗೇನೆ ಹೊಸ ವರ್ಷ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಸೂರ್ಯ ಮತ್ತು ಚಂದ್ರರ ಚಲನೆಯ ಆಧಾರದಲ್ಲಿ ಈ ಪಂಚಾಂಗ ವರ್ಕ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ವಯಿಸ್ತಾ ಬಂದಿರೋದು. ಆದರೂ ಕೂಡ 2026ನೇ ಕ್ಯಾಲೆಂಡರ್ ವರ್ಷದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿದೆಯೋ ಇಲ್ವೋ ಅನ್ನೋದನ್ನು ಇನ್ ಜನರಲ್ ನಾವಿಲ್ಲಿ ತಗೊಳ್ಬೋದು. ಸೊ 2026ನೇ ವರ್ಷ ಏನಿದೆಯೋ ಪ್ರತಿಯೊಬ್ಬರಿಗೂ ಒಳ್ಳೆಯ ವರ್ಷವಾಗಿರಲಿ, ಪ್ರತಿಯೊಬ್ಬರ ಕನಸು ಈಡೇರಲಿ, ಬದುಕು ಹಸನಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.